ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಈ ವಾರ ರಿಲೀಸ್ ಆಗಿರೋ ನಿಂಬಿಯ ಬನದ ಮ್ಯಾಗ ಅನ್ನೋ ಸಿನಿಮಾ ಬಗ್ಗೆ ಮಾತಾಡೋಣ. ಇದೊಂದು ಅಮ್ಮ ಮತ್ತು ಮಗನ ನಡುವಿನ ಪ್ರೀತಿಯ ಕಥೆ. ಸಿನಿಮಾ ಹೇಗಿದೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ. ಈ ಸಿನಿಮಾದ ಕಥೆ ತುಂಬಾ ಸಿಂಪಲ್ ಆಗಿದೆ. ಒಬ್ಬ ತಾಯಿ ಚಿಕ್ಕ ವಯಸ್ಸಲ್ಲೇ ಮಿಸ್ ಆಗಿರೋ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ. ಆಕೆ ಪಡೋ ಕಷ್ಟ ನೋಡಿದ್ರೆ ನಮಗೂ ಬೇಸರ ಆಗುತ್ತೆ. ಇಂಥ ಹೊತ್ತಲ್ಲಿ ಆ ಊರಿಗೆ ಒಬ್ಬ ಹೊಸ ಹುಡುಗ ಬರ್ತಾನೆ. ಅವನು ಬಂದ ಮೇಲೆ ಆ ಮನೆಯ ಕಷ್ಟಗಳೆಲ್ಲ ತೀರುತ್ತೆ ಅಂತ ನಾವು ಅಂದುಕೊಳ್ಳುವಾಗ್ಲೇ ಡೈರೆಕ್ಟರ್ ಒಂದು ದೊಡ್ಡ ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಟ್ವಿಸ್ಟ್ ಏನು ಅಂತ ತಿಳಿಯಲು ನೀವು ಸಿನಿಮಾ ನೋಡ್ಬೇಕು. ಪ್ಲಸ್ ಪಾಯಿಂಟ್: ಮಲೆನಾಡಿನ ಕಾಡು, ಬೆಟ್ಟ, ನದಿಗಳನ್ನ ಸಿದ್ದು ಕೆಂಚನಹಳ್ಳಿ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ನಟ ಷಣ್ಮುಖ್ ಗೋವಿಂದರಾಜ್ ನಟನೆ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ನೆನಪಿಸುತ್ತೆ. ತಾಯಿಯ ಪಾತ್ರದಲ್ಲಿ ಸಂಗೀತಾ ಅನಿಲ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಅಮ್ಮ ಮತ್ತು ಮಗನ ದೃಶ್ಯಗಳು ತುಂಬಾ ಎಮೋಷನಲ್ ಆಗಿವೆ. ಮಲೆನಾಡಿನ ಭಾಷೆ ಮತ್ತು ಅಲ್ಲಿನ ಪರಿಸರ ಕೇಳಲು ಮತ್ತು ನೋಡಲು ತುಂಬಾ ಖುಷಿ ಕೊಡುತ್ತೆ. ನಾಯಕನ ಶಾಂತಿ ಮತ್ತು ಒಳ್ಳೆಯ ಗುಣಗಳ ಬಗ್ಗೆ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮೈನಸ್ ಪಾಯಿಂಟ್: ಸಿನಿಮಾ ಕೆಲವು ಕಡೆ ತುಂಬಾ ನಿಧಾನವಾಗಿ ಹೋಗುತ್ತೆ. ಇದರಿಂದ ಸ್ವಲ್ಪ ಬೋರ್ ಅನ್ನಿಸಬಹುದು. ಸಿನಿಮಾದ ಕೊನೆಯಲ್ಲಿ ಕಥೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಪಾರ್ಟ್ 2 ಬರುತ್ತೆ ಅಂತ ಹೇಳಿದ್ದಾರೆ. ಪೂರ್ತಿ ವಿಷಯ ತಿಳಿಯಲು ನಾವು ವೇಟ್ ಮಾಡಬೇಕು. ಸಿನಿಮಾದ ಕೆಲವು ಸೀನ್ ನೋಡ್ತಾ ಇದ್ರೆ ಹಳೇ ಕಾಲದ ಸಿನಿಮಾ ನೋಡಿದ ಹಾಗೆ ಅನ್ಸುತ್ತೆ. ಇವತ್ತಿನ ಯೂತ್ಸ್ಗೆ ಇದು ಅಷ್ಟಾಗಿ ಇಷ್ಟ ಆಗದೇ ಇರಬಹುದು. ಹಾಡುಗಳು ಇನ್ನೂ ಸ್ವಲ್ಪ ಚೆನ್ನಾಗಿ ಇರಬಹುದಿತ್ತು ಅಂತ ಅನ್ಸುತ್ತೆ. ಫ್ಯಾಮಿಲಿ ಜೊತೆ ಕೂತು ಒಂದು ಎಮೋಷನಲ್ ಸಿನಿಮಾ ನೋಡ್ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಚಾಯ್ಸ್. ಮಲೆನಾಡಿನ ಸೌಂದರ್ಯ ಇಷ್ಟಪಡೋರು ಈ ಸಿನಿಮಾವನ್ನ ಒಂದು ಬಾರಿ ಖಂಡಿತ ನೋಡಬಹುದು. ನಿಮಗೆ ಈ ರಿವ್ಯೂ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಸಿನಿಮಾ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.